ಅಲ್ಲ ಕಣ್ರಕ್ಕ, ಅತ್ಲಾಗಿ ತಿಂಡಿ ತಿಂದಿದ್ರೆ ಆಗ್ತಿರಲ್ವ? ಅತ್ಲಾಗಿ ತಿಂಡಿ ಮಾಡ್ಕೊಂಡು ಆಮೇಲೆನೆ ಕಳೆ ಕೀಳ್ಬೋದಿತ್ತು. ತಡಿಯ ಜಯಮ್ಮ, ಇನ್ನು ಟೈಮ್ ಐತ್ ತಡಿ. ಅಲ್ಲಿ ಈಟೊತ್ತಿಗೆ ತಿಂಡಿ ಅಂತೀಯಲ್ಲೇ. ಎಷ್ಟಾಯ್ತು ಜಯಕ್ಕೆ ಟೈಮು? 9:15 ಕಣೆ ಶಾರದಮ್ಮ. ಅಲ್ಲ ಕಣೆ ಜಯಮ್ಮ, ಇಷ್ಟು ಬೇಗ ಯಾರು 9:15ಗೆ ತಿಂಡಿ ತಿಂತಾರೇನೆ? ಟೌನ್ ಗಿವ್ನಲ್ಲಿ ತಿಂತಾರಪ್ಪ. ನಮ್ಮಂತವರೆಲ್ಲ ಕೂಲಿ ಹೊಲದ್ದು ತೋಟದ್ದೆಲ್ಲ ಕೆಲಸ ಮಾಡ್ಕೊಂಡು ಅಲ್ಲೇ 10:10 ಇನ್ನೇನು ತಿನ್ನೋದು. ಇದೊಂದು ಸಾಲಾರ ಎದ್ಬಿಟ್ಟು ಆಮೇಲಾರ ತಿನ್ನೋಣಂತೆ ತಡಿ. ಈ ಸಾಲು ಮುಗಿಲಿ ತಡಿ. ಏನು ಮಾಡಿದೀಯ ಜಯಮ್ಮ ತಿಂಡಿನ? ನಮ್ಮ ಹುಡುಗಿ ನಿಂಬೆಹಣ್ಣಿತ್ತು, ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಚಿತ್ರಾನ್ನ ದುಳಿ ಮಾಡೈತೆ. ಭಾಳ ಚೆನ್ನಾಗೈತೆ ಕಣಕ್ಕ, ಭಾಳ ಚೆನ್ನಾಗಿ ಮಾಡ್ತಾಳೆ. ಅದ್ರ ಜೊತೆ ಒಂದೆರಡು ಬಜ್ಜಿ ಹಾಕಿದಾಳೆ, ಬೋಂಡನೂ ಹಾಕಿದಾಳೆ. ಸರಿ ಆಗೋದು, ಬರ್ರಿ ತಿನ್ನೋಣಂತೆ. ಸರಿ ಸರಿ ಆಯ್ತು, ತಿನ್ನೋಣಂತೆ ತಡಿಯ ಜಯಮ್ಮ. ಇನ್ನೊಂದು ಗಳಿಗೆ ತಡಿ, ಅಲ್ಲೇ ಒಂದು 10 ಗಂಟೆ ಆಗ್ಲಿ ತಡಿ, ತಿನ್ನೋಣಂತೆ. ಒಂಚೂರು ಇದನ್ನ ಸಾಲು ಮುಗಿಲಿ ತಡಿ. ಜಯಮ್ಮ, ಇದು ಟೀ ತಗೊಂಬಂದಿಯಾ ನೀನು? ಟೀ ಮಾಡ್ಕೊಂಬಂದಿಯಾ ಏನು? ಮತ್ತೆ ಮರ್ತ್ಗಿರ್ತು ಬಂದ ಏನು? ಅಕ್ಕಣಜ್ಜಿ, ಗೌರಜ್ಜಿ, ಇಲ್ಲ ಟೀ ಮಾಡ್ಕೊಂಬಂದಿನಿ. ಟೀ ಮಾಡ್ಕೊಂಬಿಟ್ಟು ಕಾಯಿಸ್ಕೊಂಡು ಫ್ಲಾಸ್ಕಲ್ಲಿ ಹಾಕ್ಕೊಂಬಂದಿನಿ. ಅಲ್ಲೇ ಆರಲ್ಲ ತಗ, ಯಾವಾಗ್ಲಾರು ಹಾಕೊಂಡು ಕುಡಿಬೋದು. ಗೌರಜ್ಜಿಗೆ ಮಾತ್ರ ಟೀ ಒಂದ್ ಬಿಟ್ರೆ ಇನ್ನೇನೇನು ಬೇಡ ಕಣಮ್ಮ. ತಿಂಡಿನೂ ಬೇಡ, ಪಿಂಡಿನೂ ಬೇಡ. ಟೀ ಒಂದಿದ್ರೆ ಬೇಕಾದ್ರೆ ಏನು ಇಲ್ದಂಗೆ ಸುಮ್ಮನೆ ಕೆಲಸ ಮಾಡ್ತಿರುತ್ತೆ. ಕಣ್ ಶಾರದಮ್ಮ, ಏನು ಮಾಡ್ತೀಯ? ನನಗೆ ಮೊದಲಿಂದ ರೂಢಿ ಆಗ್ಬಿಟ್ಟಿತ್ತು ಕಣಮ್ಮ. ಟೀ ಇಲ್ಲ ಅಂದರೆ ನನ್ನ ತಲೆನೇ ಓಡಲ್ಲ ನೋಡು. ಏನು ಕೆಲಸನೂ ಮಾಡಲ್ಲ ನಾನು. ಮನೇಲಿದ್ರೂ ಅಷ್ಟೇ, ನಾನು ಗಳಿಗೆ ಟೀ ಕುಡಿತಾನೆ ಇರ್ತೀನಿ ನಾನು. ಮೂಕಣಾಜಿ, ರೂಢಿ ಆಗಿರೋರ್ಗೆ ಹಂಗೆ ಅನ್ಸುತ್ತೆ. ನಮ್ಮ ಯಪ್ಪನೂ ಅಷ್ಟೇನೆ. ಹೊರಗಡೆಯಿಂದ ಬಂದ್ರೆ ಆಯ್ತು, ಆ ಯಪ್ಪಂಗೆ ಟೀ ಇಟ್ಕೊಟ್ಬಿಡ್ಬೇಕು. ಅಲ್ಲ ಕಣ್ಜಯಮ್ಮ, ವಿಷಯ ಗೊತ್ತಾಯ್ತಾನೆ ನಿನಗೆ? ಏನಕ್ಕ ವಿಷಯ? ನಂಗೆ ಗೊತ್ತಿಲ್ಲ ಕಣಮ್ಮ, ಅದೇನಂತಾನು. ಜಯಕಯ್ಯ, ಸುಮ್ಮನೆ ನೀನು ನಾಟಕ ಮಾಡಬೇಡ ನೀನು. ಊರಾಗ್ಲದ ವಿಷಯ ಎಲ್ಲಕ್ಕಿಂತ ಮುಂಚೆ ನಿಂಗೆ ಗೊತ್ತಾಗೋದು ಅಂತದ್ರಲ್ಲಿ ಗೊತ್ತಿಲ್ದಂಗೆ ಏನು ಗೊತ್ತಿಲ್ಲ ಕಣೆ ಅಂತೀಯ. ಕಣಕ್ಕ, ದೇವರಾಣೆಗಳು ಗೊತ್ತಿಲ್ಲ. ನಂಗೆ ಗೊತ್ತಿದ್ರೆ ನಾನು ನಿಂಗಿಂತ ಮುಂಚೆನೆ ನಾನು ಹೇಳ್ಬಿಡ್ತಿದ್ದೆ ಕಣಮ್ಮ. ನಾನು ಹಿಂಗೆ ಸತಾಯಿಸ್ತಿರಲಿಲ್ಲ ನಾನು. ಏನಿಲ್ಲ ಕಣೆ, ಅದೇ ಕಣೆ, ನಮ್ಮ ಲಕ್ಷ್ಮಕ್ಕಿದ್ದಾಳಲ್ಲ, ನಮ್ಮ ಲಕ್ಷ್ಮಕ್ಕಂಗೆ ಹುಡುಗಂಗೆ ಪೊಲೀಸ್ ಕೆಲಸ ಸಿಕ್ಕಿತಂತಲ್ಲೇ. ಪೊಲೀಸ್ ಕೆಲಸನ? ಯಾರಿಗಕ್ಕ? ಲಕ್ಷ್ಮಕ್ಕಂಗೆ ಮಗುಂಗ? ನಂಗೆ ಗೊತ್ತಿರಲಿಲ್ಲ ಕಣಕ್ಕ, ದೇವರಾಣೆಗಳು ಗೊತ್ತಿರಲಿಲ್ಲ ನನಗೆ. ಇವಾಗ ನೀನು ಹೇಳ್ದಂಗೆ ಗೊತ್ತಾಗಿದ್ದು. ಯಾರಕ್ಕ ಹೇಳಿದ್ದು ಹಂಗಂತ? ಯಾರಿಲ್ಲ ಕಣೆ, ಅವ್ರ ಅಮ್ಮನೇ ಹೇಳ್ತು. ನಿನ್ನೆ ಟ್ಯಾಂಕ್ ಹತ್ರ ನೀರು ಹಿಡಿತಿರ್ಬೇಕಾದ್ರೆ ನಾನು ಕೇಳಿದೆ ಲಕ್ಷ್ಮಕ್ಕಂಗೆ, ಯಾಕೆ ಜಯಮ್ಮರದ ಹೊಲಕ್ಕೆ ಕಳೆ ಕೀಳಕ್ಕೆ ಬರಲ್ವೇನಮ್ಮ? ಜಯಮ್ಮ ಕರೆದೈತೆ, ನಾನು ಹೋಗ್ತಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ಇಲ್ಲಿ ಕಣಕ್ಕ ಬರಲ್ಲ, ನಾಳೆ ಒಂಚೂರು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳ್ತು. ಏನಕ್ಕಂತ ಕೇಳಿದಾಗ ಹಿಂಗೆ ನಮ್ಮ ಹುಡುಗಗೆ ಪೊಲೀಸ್ ಕೆಲಸ ಆಗೈತೆ ಕಣಕ್ಕ, ಅದಕ್ಕೆ ಅರ್ಕೆ ಓದ್ಕೊಂಡಿದ್ದೆ ಅಮ್ಮ, ಹಿಂಗೆ ಅದಕ್ಕೆ ಹೋಗ್ಬಿಟ್ಟು ಅರ್ಕೆ ತೀರಿಸ್ಕೊಂಬರ್ಬೇಕು ಕಣಕ್ಕ, ನಾಳೆ ಹೋಗ್ತಿದ್ದೀವಿ ಅಂತ ಹೇಳ್ತು. ಸರಿ ಕಣಮ್ಮ, ಆಯಿತು, ದೇವ್ರು ಒಳ್ಳೇದು ಮಾಡಲಿ. ಇನ್ನೇನು ಕೆಲಸ ಸಿಕ್ಕಿದಾದ್ಮೇಲೆ ಹೋಗಿ ಬರಮ್ಮ, ಹೆಂಗೋ ಒಳ್ಳೇದಾಗಿತ್ತು ಅಂದಮೇಲೆ ಅಮ್ಮಯ್ಯನ ಹತ್ರ ಹೋಗ್ಬಿಟ್ಟು ಅದೇನು ಅರ್ಕೆ ತೀರಿಸ್ಕೊಂಬ ಅಂತ ನಾನು ಹೇಳಿದೆ. ನಾಳೆಯಿಂದ ಏನೋ ಟ್ರೈನಿಂಗಿಗೆ ಹೋಗ್ಬೇಕಂತೆ, ಅದಕ್ಕೆ ಅತ್ಲಾಗಿ ದೇವಸ್ಥಾನಕ್ಕೆ ಹೋಗ್ಬರೋಣಂತ ಹೋಗ್ತಿದ್ದೀವಿ ಕಣಕ್ಕ ಅಂತ ಹೇಳಿರು. ಅದಕ್ಕೆ ಸುಮ್ಮನಾದೆ ನಾನು. ಅದೇನಕ್ಕ, ನಮ್ಮ ಲಕ್ಷ್ಮಕ್ಕನ ಹುಡುಗನ ಪರವಾಗಿಲ್ಲ ಕಣಮ್ಮ. ಅದು ಹೆಂಗೆ ತಗೊಂಡಿರ್ಬೇಕೆ ಪೊಲೀಸ್ ಕೆಲಸನ? ಭಾಳ ಕಷ್ಟಪಟ್ಟಿರ್ಬೇಕಲ್ವಾ? ಶಾರದಮ್ಮ, ಭಾಳ ಕಷ್ಟಪಟ್ಟಿದ್ದಾನೆ ಆ ಹುಡುಗನೂ. ಅವ್ರ ಅಮ್ಮ ಹೇಳ್ತಿತ್ತಲ್ಲ, ಬೆಳಗಿಂದ ಸಂಜೆ ಗಂಟೆ ಓದ್ತಾನೆ ಇದ್ದಂತೆ, ಯಾವಾಗ್ಲೂ ಬುಕ್ ಇಟ್ಕೊಂಡು. ಭಾಳ ಕಷ್ಟಪಟ್ಟೈತ ಹುಡುಗ. ಒಳ್ಳೆ ಹುಡುಗ ಇದ್ದ ತಾಳಮ್ಮ ಅವನು. ಭಾಳ ಒಳ್ಳೆ ಹುಡುಗ, ಯಾರಿಗೂ ಮಕ ಕೊಟ್ಟು ಇವತ್ತು ಮಾತಾಡಿಸ್ತವನಲ್ಲ. ಅವನು ಕೇರಿಲಿ ನಿಂತ್ಕೊಂಡು ಯಾರ ಹತ್ರನೂ ಮಾತಾಡ್ಕೊಂಡು ನಿಂತವನಲ್ಲ. ಅವನಾಯ್ತು, ಅವ್ನ ಕೆಲಸ ಆಯಿತು. ಕಾಲೇಜಿಂದ ಬರೋನು ಮನೇಲಿ ಅವ್ರ ಅಮ್ಮ ಹೇಳಿದ ಕೆಲಸ ಮಾಡ್ಕೊಂಡು ಓದ್ತಾ ಕುತ್ಕೊಂಡವನು ಪಾಪ ಹುಡುಗ. ಕಣಮ್ಮ, ಭಾಳ ಒಳ್ಳೆ ಹುಡುಗ. ಅದ್ರ ಬಗ್ಗೆ ಮಾತಾಡಂಗಿಲ್ಲ ಬಿಡು, ಆ ಹುಡುಗನ ಬಗ್ಗೆ ನಮ್ಮೂರಲ್ಲಿ. ಎಲ್ಲರೂ ಕೂಡ ಯಾರು ಏನು ಮಾತಾಡಂಗಿಲ್ಲ ಬಿಡಮ್ಮ ಆ ಹುಡುಗನ ಬಗ್ಗೆ. ಆದ್ರೂ ನಮ್ಮ ತೋಟದ ಹತ್ರ ಯಾವಾಗ್ಲೂ ಬರೋನ್ ಕಣೆ. ಅಲ್ಲಿ ತೋಟದ ಹತ್ರ ಭಾಳ ಚೆನ್ನಾಗಿತ್ತಲ್ಲ ಜಾಗ, ಅವ್ರ ತೋಟನೂ ಅಲ್ಲೇ ಅಲ್ವೇನೆ. ಓಡಾಡ್ತಿರೋನು, ಅತ್ಲಾಗಿಂದ ಓಡೋನು, ಇತ್ಲಾಗಿಂದ ಓಡ್ ಬರೋನು, ಜಂಪ್ ಮಾಡೋನು. ನಾನು ಕಾಲೇಜಲ್ಲಿ ಯಾವುದು ಕಾರೂ ಆಟ ಗೀಟಕ್ಕೆ ಸೇರಿರ್ಬೇಕು ಅಂದ್ಕೊಳ್ತಿದ್ದೆ. ನೋಡಮ್ಮ, ಹಿಂಗೆ ಇರ್ಬೇಕು ಕಣಮ್ಮ ಹುಡುಗರು, ಬುದ್ಧಿವಂತರ ಆಗ್ಬೇಕು ಕಣಮ್ಮ. ಕಣಕ್ಕ, ನಾನು ಮಂತ ಹೋಗ್ತಿದ್ನಲ್ಲ ಲಕ್ಷ್ಮಕ್ಕಂಗೆ ಮಾತಾಡ್ಸಕ್ಕೋ ಏನಾರ ಇಸ್ಕೊಂಬರಕ್ಕೆ, ಅವಾಗ ಮಾತ್ರ ಯಾವಾಗ್ಲೂ ನೋಡಕ್ಕ, ಯಾವಾಗ್ಲೂ ಅವ್ನ ಕೈಯಲ್ಲಿ ಬುಕ್ ಇರತ್ ಕಣಕ್ಕ, ಯಾವಾಗ್ಲೂ ಬುಕ್ ಇಟ್ಕೊಂಡು ಓದ್ತಿರೋನು. ಓದಿರನೇ ಕಣಕ್ಕ ಕೆಲಸ ಕೊಡೋದು ಈ ಕಾಲದಲ್ಲಿ. ಪುಕ್ಷಾಟ ಸಿಕ್ಬಿಡುತ್ತ ಕೆಲಸ ಅಂದ್ರೆ, ಗವರ್ಮೆಂಟ್ ಕೆಲಸ ಅಂದ್ರೆ ಕಷ್ಟಪಡೋರಿಗೆ ಸಿಗುತ್ತಮ್ಮ. ನಮ್ಮವು ಇದಾವ ಹುಡುಗರು, ಅದೇನು ಓದ್ತಿದ್ದಾವೋ ಅದೇನು ಮಾಡ್ತಿದ್ದಾವೋ ಒಂದು ಗೊತ್ತಾಗಲ್ ಕಣಕ್ಕೋ. ತಕೊಂಡು ಹೋಗ್ತವೆ ಕಾಲೇಜ್ಗೆ, ಅಲ್ಲಿಂದ ಬಂದು ಬ್ಯಾಗ್ ಇಡವು ಅಷ್ಟೇ ಕಣಕ್ಕ. ಬೆಳಿಗ್ಗೆ ಎದ್ದಂಗೆ ತಕೊಂಡು ಹೋಗ್ತಾರೆ. ಬೆಳಿಗ್ಗೆಯಿಂದ ಸಂಜೆ ಗಂಟೆ ಅದು ಮೊಬೈಲಲ್ಲಿ ಅದೇನು ನೋಡ್ತಾವೋ ಏನಪ್ಪ. ಸುಮ್ಮನಿರತ್ಲಾಗಿ ನನಗೂ ಬೇಜಾರಾಗ್ಬಿಟ್ಟೈತೆ ಕಣಕ್ಕ. ನಮ್ಮ ಹುಡುಗನು ಅಷ್ಟೇನೆ,
ಒಂದು ಇಬ್ರಾಳು ಮೂರಾಳು ಜೊತೆ ಆಗ್ಬಿಡ್ತಾವೆ ಇವು. ಜೊತೆ ಆಗ್ಬಿಟ್ಟು ಅದೇನು ಕಾಲೇಜಿಗೆ ಹೋಗ್ತಾವೋ ಅದೇನು ಗಿಲಮಿಗೆ ಹೋಗ್ತಾವೋ ಒಂದು ಗೊತ್ತಾಗಲ್ಲ ಕಣಕ. ಒಂಥವು ನಾವು ಕಾಲೇಜ್ ಹತ್ರ ಹೋಗ್ಬಿಟ್ಟು ಒಂದ್ಸಲಿ ಹೋಗಿ ಬರ್ಬೇಕು ಕಣಕ. ಹಿಂಗೇನೆ ಇವ್ರ ಮೇಲೇ ಬಿಟ್ಬಿಟ್ರೆ ಸರಿ ಆಗಲ್ಲ. ಶಾರದಮ್ಮ ಹೇಳ್ಬೇಕು, ನಮ್ಮ ಅಪ್ಪಂಗೆ ಹೇಳ್ತೀನಿ ತಡಿ. ಸೋಮವಾರ ಹೋಗ್ಬಾ ಕಾಲೇಜ್ ಹತ್ರ ಏನೇನು ಮಾಡ್ತಿದ್ದಾನೆ ಹುಡುಗ, ಹೆಂಗ್ ಓದ್ತಿದ್ದಾನೆ ಅಂತ ಹೇಳ್ತಿದ್ದೀನಿ. ಹೋಗಿ ಬರ್ತೀನಿ ಅಂತ ಹೇಳಿದಾನೆ, ಕಳಿಸ್ಬೇಕು ಮೊದಲು. ಆ ಹುಡುಗನೂ ಅವ್ರ ಅಮ್ಮ ಹೇಳ್ತಿತ್ತಲ್ಲಕ್ಕ, ಅಲ್ಲೇ 1-2 ವರ್ಷದಿಂದಲಂತೆ ಬರಿತಿದ್ದು, ಅಲ್ಲೇ 3-4 ವರ್ಷದಿಂದನೂ ಬರಿತಿದ್ದಂತೆ. ಹೋದ ವರ್ಷ ಏನೋ ಬರೀ 3 ಮಾರ್ಕ್ಸಲ್ಲೇನೋ ಹೋಗಿತ್ತಂತೆ ನೋಡು, ಹೇಳ್ಕೊಂಡಿದಾರೇನು ಪಾಪ. ಬರೀ 3 ಮಾರ್ಕ್ಸಲ್ಲಿ ಹೋಗಿತ್ತು ಕಣಕ ಹೋದ ವರ್ಷ. ಈ ಸಲ ಹೆಂಗೋ ಆಯ್ತು ಕಣಕ, 4-5 ವರ್ಷದಿಂದ ಬರಿತಿದ್ದ ಕಣಕ ಅಂತ ಹೇಳ್ತು ಅವ್ರಮ್ಮ. ಸರಿ ಸರಿ ನಡ್ರಮ್ಮ ಅತ್ಲಾಗಿ, ಬೇಗ ಅತ್ಲಾಗಿ ತಿಂಡಿ ತಿನ್ನ ನಡ್ರಿ ಅತ್ಲಾಗಿ. ಇಲ್ಲ ತಡಿಯಾಗಿ ತಿನ್ನನಂತೆ, ಇಷ್ಟು ಬೇಗ ಯಾರು ತಿಂತಾರೆ ತಡಿ ಒಂದ್ಗಳಿಗೆ ತಿನ್ನನಂತೆ. ಇದೊಂದು ಸಾಲ ಮುಗಿಸ್ಕೊಳ್ಳೋಣ. ಆದ್ರೂ ಜಯಕಯ್ಯ ಈ ಸಲ ಕಡಲೆ ಗಿಡದಲ್ಲಿ ಮಾತ್ರ ಬಾಳ ಕಳೆ ಆಗ್ಬಿಟ್ಟು ಕಣೆ. ಅಲ್ಲೇ ಹೋದ ವರ್ಷ ಹಂಗೆ ಕಳೆ ಇರ್ಲಿಲ್ಲಮ್ಮ, ಈ ಸಲ ಮಾತ್ರ ಬಾಳ ಕಳೆ ಆಗ್ಬಿಟ್ಟವು ಕಣಕ. ಹೋದ ಸಲ ಇಷ್ಟೊತ್ತಿಗೆ 2 ಸಾಲ ಮುಗಿಸ್ಕೊಂಡ್ಬಿಡ್ತಿದ್ದು ಕಣಕ, ಈ ಸಲ 1 ಸಾಲನು ಮುಗ್ದಿಲ್ಲ. ಓ ಕಣಕ, ಈ ಸಲ ಮಾತ್ರ ಕಳೆ ಮಾತ್ರ ಬಾಳ ಜಾಸ್ತಿ ಆಗ್ಬಿಟ್ಟಾವ ಕಣಕ. ನಾನು ಹಂಗಂತಾನೆ ಹೇಳಿದೆ, ಮತ್ತೆ ಫಸ್ಲು ಮತ್ತೆ ಹಾಳಾಗ್ಬಿಡುತ್ತೆ, ಕಳೆ ಜಾಸ್ತಿ ಎದ್ಬಿಟ್ರೆ ಸರಿ ಆಗಲ್ಲ, ಬೇಗ ಕಳೆ ತೆಗಿಸ್ಬಿಡೋಣ ಅಂತಾನೆ ಮತ್ತೆ ನಿಮ್ಮ ಕರ್ಕೊಂಡು ಕಳೆ ಕೀಳಿಸ್ತಿರೋದು. ಅಲ್ಕಂಡ್ರಮ್ಮ, ಹೊಲದಲ್ಲಿ ಕಳೆ ಒಂದೇ ಸಮನೆ ಇರುತ್ತೇನಮ್ಮ. 1 ವರ್ಷ ಜಾಸ್ತಿ ಆಗುತ್ತೆ, 1 ವರ್ಷ ಆಗೋದೇ ಇಲ್ಲ ಕಳೆ, 1 ವರ್ಷ ಕಡಿಮೆ ಆಗುತ್ತೆ, ಹಂಗೆ ಆಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಿದ್ದೀವಿ. ದಯವಿಟ್ಟು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ.